ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಒಳ್ಳೆ ಆರೋಗ್ಯ ಚೆನ್ನಾಗಿ ಇರಬೇಕು ಅಂತಂದರೆ ಶ್ರೀ ಜಗನ್ನಾಥದಾಸರು ಬರೆದಂಥ ಹರಿಕಥಾಂಸಾರದಲ್ಲಿ ಇದ್ದಂಥ ಭೋಜನ ರಸ ವಿಭಾಗ ಸಂಧಿಯ ಪಾರಾಯಣ ದಿನನಿತ್ಯ ಮಾಡಬೇಕು. ವಿಶೇಷವಾಗಿ ಊಟ ಮಾಡುವಾಗ ಇದು ಅನ್ನದ ಒಂದು ಶುದ್ಧತೆ ಬೇರೆ ವಿಷಯ, ಹೈಜೀನ್ ಬೇರೆ, ಸ್ವಚ್ಛತಾ ಬೇರೆ, ಹೈಜೀನ್ ಬೇರೆ. ಸೊ ಇದು ಹೈಜೀನ್ ಅಂದರೆ ಸ್ವಚ್ಛತೆ ಆಗುತ್ತದೆ, ಇದು ಶುದ್ಧತೆ, ಅನ್ನವನ್ನು ಶುದ್ಧ ಮಾಡ್ತದೆ. ಭಗವಂತನ ಚಿಂತನೆ ಮಾಡ್ತಾ ಮಾಡ್ತಾ ಊಟ ಮಾಡಿದರೆ ಅನ್ನ ಶುದ್ಧ ಆಗ್ತದೆ, ಅದರಿಂದ ನಮ್ಮದು ಮನಸ್ಸು ಶುದ್ಧ ಆಗ್ತದೆ, ಅದರಿಂದ ನಮ್ಮದು ಆರೋಗ್ಯ ಸರಿಗಿರ್ತದೆ. ಅದಕ್ಕೆ ಇದು ಭೋಜನ ರಸ ವಿಭಾಗ ಸಂಧಿಯ ಪಾರಾಯಣವನ್ನು ಊಟ ಮಾಡುವಾಗ ಮಾಡಬೇಕು. ಆಮೇಲೆ ಇದು ಎಲ್ಲ ಸಂಧಿಗೂ ಒಂದು ವಿಶೇಷವಾದಂಥದ್ದು ಒಂದು ಫಲ ಇದೆ. ಸೊ ಅದಕ್ಕೆ ಹರಿಕಥಾಂಸಾರ ಪಾರಾಯಣ ದಿನನಿತ್ಯ ಮಾಡಬೇಕು. ಯಾರಿಗೆ ಬರೋದಿಲ್ಲ ಅವರು ನನ್ನ ಚಾನಲ್ಗೆ ಯೂಟ್ಯೂಬ್ನಲ್ಲಿ ಹೋದರೆ ಅಲ್ಲಿ ನನ್ನ ಚಾನಲ್ ಇದೆ, ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ಕಲಿಬೇಕು, ದಿನದಿಂದ ಅನ್ಬೇಕು. ಇದು ಬಹಳ ಪವರ್ಫುಲ್ ಆದಂಥ ಗ್ರಂಥ. ಇದು ಸರಿಯಾಗಿ ಪಾರಾಯಣ ಮಾಡಬೇಕು. ವಿಶೇಷವಾಗಿ ಆರೋಗ್ಯ ಸಿಗಬೇಕಂದ್ರೆ ಭೋಜನ ರಸ ವಿಭಾಗ ಸಂಧಿಯನ್ನು ದಿನನಿತ್ಯ ಪಾರಾಯಣ ಮಾಡಬೇಕು. ಎಲ್ಲರಿಗೂ ಕ್ಷೇಮವಾಗಲಿ. ಜೈ ಶ್ರೀರಾಮ್.